ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಚಂಡಮಾರುತ ಅಪ್ಪಳಿಸಿದೆ. ಲಕ್ಷದ್ವೀಪದ ಸಮೀಪ ವಾಯುಭಾರ ಕುಸಿತ ಕಾಣಿಸಿಕೊಂಡಿದೆ. ಮುಂದಿನ 4 ದಿನಗಳ ಕಾಲ ಉಡುಪಿ ಜಿಲ್ಲೆಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಾಯುಭಾರ ಕುಸಿತದಿಂದಾಗಿ ಮಳೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಕಡಲ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ. ಮೀನುಗಾರಿಕೆಗೆ ತೆರಳಿದಂತಹ ಬೋಟ್ಗಳೆಲ್ಲವನ್ನೂ ಕೂಡ ವಾಪಸ್ ಕಳಿಸಲಾಗಿದೆ. ಹತ್ತಿರದ ಬಂದರುಗಳಲ್ಲಿ ಆಶ್ರಯಿಸುವಂತೆ ಬೋಟ್ಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಗೋವಾ, ಮಹಾರಾಷ್ಟ್ರ, ಗುಜರಾತ್ ಬಂದರು ಸೇರಿವೆ ಹಲವು ಬೋಟ್ಗಳು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಶ್ಚಿಮ ಕರಾವಳಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಮೀನುಗಾರಿಕೆಗೆ ತೆರಳಿದಂಥ ಬೋಟ್ಗಳು ಈಗ ಬಂದರಿನತ್ತ ಮುಖ ಮಾಡಿರುವಂಥದ್ದು. ನಾವೀಗ ಇರುವಂಥದ್ದು ಮಲ್ಪೆ ಬಂದರಿನ ಪಕ್ಕದಲ್ಲಿ ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಕಳೆದ 3-4 ದಿನದಿಂದ ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುತ್ತಿರುವುದರಿಂದ ಮೀನುಗಾರಿಕೆಗೆ ತುಂಬಾ ಕಷ್ಟ ಸಾಧ್ಯವಾಗ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆಳ ಸಮುದ್ರಕ್ಕೆ ಹೋದ ಬೋಟುಗಳು ಈಗ ಬಂದರಿನ ಕಡೆ ಮುಖ ಮಾಡ್ತಿರುವಂಥದ್ದು. ಅಂದರೆ ಯಾವುದು ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ಯಾವುದು ಪಕ್ಕದ ಬಂದರ್ ಯಾವುದಿದೆ ಅಲ್ಲಿಗೆ ಬೋಟುಗಳು ತೆರಳಿ ಈಗ ಲಂಗರ್ ಹಾಕಿರುವಂಥ ಚಿತ್ರಣವನ್ನು ಗಮನಿಸಬಹುದು. ಇದು ಮಲ್ಪೆ ಚಿತ್ರಣವಾದರೆ ಕಾರವಾರ ಸೇರಿದಂತೆ ಭಟ್ಕಳ, ಅದೇ ರೀತಿ ಗಂಗೊಳ್ಳಿ ಭಾಗದಲ್ಲಿ ಕೂಡ ಸಾಕಷ್ಟು ಬೋಟುಗಳು ಬಂದರ್ನತ್ತ ಮುಖ ಮಾಡಿರುವಂಥದ್ದು. ಯಾಕಂದರೆ ರಭಸವಾಗಿ ದಕ್ಷಿಣದಿಂದ ಉತ್ತರಕ್ಕೆ ರಭಸವಾಗಿ ಗಾಳಿ ಬೀಸುತ್ತಿರೋದ್ರಿಂದ ಮೀನುಗಾರಿಕೆ ಅಥವಾ ಬಲೆ ಹಾಕಲಿಕ್ಕೆ ತುಂಬಾ ಕಷ್ಟ ಸಾಧ್ಯವಾಗ್ತಿರುವಂಥದ್ದು ಮತ್ತು ಬೋಟುಗಳನ್ನು ಆಳ ಸಮುದ್ರದಲ್ಲಿ ಲಂಗರ್ ಹಾಕಲಿಕ್ಕೆ ಕೂಡ ತುಂಬಾ ಕಷ್ಟ ಸಾಧ್ಯ ಆಗುತ್ತಿರೋದ್ರಿಂದ ಮತ್ತು ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಇನ್ನು ಕಳೆದ 48 ಗಂಟೆಯಲ್ಲಿ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸುವ ಸಾಧ್ಯತೆ ಇರೋದ್ರಿಂದ ಎಲ್ಲ ಬೋಟುಗಳು ಬಂದರ್ನತ್ತ ಮುಖ ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಆಳ ಸಮುದ್ರದಲ್ಲಿ ಅಂದರೆ ಸಮುದ್ರ ಮತ್ತು ನದಿ ಒಂದು ಜೋಡಣೆ ಆಗುವಂಥ ಸ್ಥಳದಲ್ಲಿ ಬೋಟುಗಳು ಒಳಭಾಗಕ್ಕೆ ಬರ್ತಿರುವಂಥ ಚಿತ್ರಣವನ್ನು ಗಮನಿಸಬಹುದು. ಯಾಕಂದರೆ ಹಬ್ಬ ಮುಗಿದ ಬಳಿಕ ಅಂದರೆ ದೀಪಾವಳಿ ಹಬ್ಬ ಮುಗಿದ ಬಳಿಕ ಎಲ್ಲವೂ ಕೂಡ ಆಳ ಸಮುದ್ರಕ್ಕೆ ಅಂದರೆ ಮೀನುಗಾರಿಕೆಗೆ ತೆರಳಿತ್ತು. ಆದರೆ ಸೈಕ್ಲೋನ್ ಎಫೆಕ್ಟ್ ಅಥವಾ ವಾಯುಭಾರ ಕುಸಿತದಿಂದಾಗಿ ಮತ್ತೆ ಬಂದರ್ನ ಕಡೆ ಆಳ ಸಮುದ್ರ ಬೋಟುಗಳು ಈಗ ಮುಖ ಮಾಡಿರುವಂಥದ್ದು. ಯಾಕಂದರೆ ಮೀನುಗಾರಿಕೆ ಆರಂಭ ಆದ ಸಂದರ್ಭದಲ್ಲಿ ಕೂಡ 15 ದಿನಗಳ ಕಾಲ ಒಂದು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಮೀನುಗಾರಿಕೆ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿತ್ತು. ಮತ್ತೆ ಈಗ 2ನೇ ಬಾರಿ ಒಂದು ವಾಯುಭಾರ ಕುಸಿತ ಆಗಿರೋದ್ರಿಂದ ಈಗ ಮತ್ತೆ ಮೀನುಗಾರರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ ಮತ್ಸ್ಯೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿರೋದ್ರಿಂದ ಮತ್ಸ್ಯ ಸಂತತಿ ತುಂಬಾ ಕಡಿಮೆ ಆಗಿರೋದ್ರಿಂದ ಈಗ ಮೀನುಗಾರಿಕೆ ಕೂಡ ಕಷ್ಟದಲ್ಲಿ ನಡೀತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿಯ ವಾಯುಭಾರ ಕುಸಿತ ಆಗ್ತಿರುವ ಸಂದರ್ಭದಲ್ಲಿ ಮತ್ತೆ ಮೀನುಗಾರರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಾಕಷ್ಟು ಸುಮಾರು 70% ಬೋಟುಗಳು ಈಗ ಬಂದರಿಗೆ ಬಂದು ಲಂಗರ್ ಹಾಕಿರುವಂಥದ್ದು. ಕರ್ನಾಟಕ ಮೂಲದ ಬೋಟುಗಳಾಗಿರ್ಬೋದು ಮತ್ತು ಆಳ ಸಮುದ್ರದಲ್ಲಿ ತಮಿಳುನಾಡು ಮೂಲದ ಬೋಟುಗಳು ಏನು ಮೀನುಗಾರಿಕೆ ಮಾಡ್ತಿದೆ ಎಲ್ಲವೂ ಕೂಡ ಮಲ್ಪೆ ಬಂದರಿನಲ್ಲಿ ಬಂದು ಲಂಗರ್ ಹಾಕಿರುವಂಥದ್ದು. ಇನ್ನು 48 ಗಂಟೆಗಳ ಕಾಲ ಒಂದು ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುತ್ತೆ ಮತ್ತು ಮಳೆ ಆಗುವ ಸಾಧ್ಯತೆ ಇರುವ ಒಂದು ಎಚ್ಚರಿಕೆಯಿಂದ ಈಗ ಸಾಕಷ್ಟು ಬೋಟುಗಳು ಕೂಡ ಬಂದರ್ನತ್ತ ಮುಖ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.